ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ? ದಾವಣಗೆರೆ ಪ್ರಚಾರ ಕಣದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿದ್ದಾರೆ. ಕೊನೆ ಅವಧಿಯಲ್ಲಿ ಮತದಾರರ ಮನ ಗೆಲ್ಲೋದಕ್ಕೆ ಸಿಎಂ ಕಸರತ್ತು ನಡೆಸ್ತಾ ಇರೋದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಅಹಿಂದ ಮತಗಳನ್ನ ಗುರಿಯಾಗಿಸಿ ಸಿಎಂ ಮತಬೇಟೆ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಸಿದ್ದರಾಮಯ್ಯನವರು ಪ್ರಚಾರ ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶವನ್ನ ನಡೆಸಿತು. ಬೂದಾಳ್ ರಸ್ತೆಯ ದುರ್ಗಾಂಬಿಕಾ ದೇವಸ್ಥಾನದ ಮೈದಾನದಲ್ಲಿ ಸಭೆ ನಡೆಯಿತು. ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಸಂಸದ ಇ ತುಕಾರಾಂ ಸೇರಿದಂತೆ ಹಲವು ಶಾಸಕರು, ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಮರ್ಥ ಗೆಲ್ಲಿಸಿ ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮನವಿ ಮಾಡಿದರು. ಕೊನೆ ಹಂತದ ಪ್ರಚಾರದ ಭರಾಟೆ ದಾವಣಗೆರೆಯಲ್ಲಿ ಬಹಳ ಜೋರಾಗಿದೆ. ದಾವಣಗೆರೆ ಪ್ರಚಾರ ಕಣದಲ್ಲಿ ಮತ್ತೆ ಎಂಟ್ರಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಯಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಅಪ್ಪಾಜಿ ಅವರನ್ನು ನಾವೆಲ್ಲರೂ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೀವಿ, ಹೌದಾ? ಈಗ ಉಳಿದಿರೋದು 2 ವರ್ಷ. ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಕ್ಯಾಂಡಿಡೇಟಿಗೆ ನಾವೆಲ್ಲರೂ ಬರುವಂತಹ ಏಪ್ರಿಲ್ 9ನೇ ತಾರೀಕಿನ ಚುನಾವಣೆಯಲ್ಲಿ ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಿ ಅಪ್ಪಾಜಿ ಅವರು ಮಾಡಿರುವಂತಹ ಸೇವೆಯನ್ನು ನಾವು ಶ್ರದ್ಧಾಂಜಲಿಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಕೊನೆ ಹಂತದ ಪ್ರಚಾರದ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ ದಾವಣಗೆರೆಯಲ್ಲಿ. ಕಾಂಗ್ರೆಸ್ಗೆ ಈ ಚುನಾವಣೆ ಏನಿದೆ, 2 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದ್ದು. ಅದರಲ್ಲಿ ದಾವಣಗೆರೆ ನೋಡ್ತಾ ಹೋದ್ರೆ ಬಹಳ ದೊಡ್ಡ ಸವಾಲಿದೆ. ಒಂದು ಕುಟುಂಬ ರಾಜಕಾರಣ ಅನ್ನೋದು ಆರೋಪ, ಇನ್ನೊಂದು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿರೋದು. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಯಾವ ರೀತಿ ಕ್ಷೇತ್ರದಲ್ಲಿ ನುಗ್ಗುತ್ತಾ ಇದೆ? ಕೊನೆ ಹಂತದ ಪ್ರಚಾರ ಹೇಗಿದೆ? ಯಶ್ವತ, ಕಾಂಗ್ರೆಸ್ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಆಗಿರುವಂಥದ್ದು. ಈ ಭದ್ರಕೋಟೆಯನ್ನು ನಾವು ಉಳಿಸಲೇಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇಂದು ಸಹ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿ ಪ್ರಚಾರ ಮಾಡಿ ಸಮರ್ಥ ಶಾಮನೂರವ್ರ ಪರ ಮತಯಾಚನೆಯನ್ನು ಮಾಡಿ ಹೋಗಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಒಂದು ತಲೆನೋವು ಇರುವಂಥದ್ದು ಅಲ್ಪಸಂಖ್ಯಾತ ಸಮುದಾಯ ಏನು ಸಿಟ್ಟಾಗಿತ್ತು. ಈ ನೆಲೆಯಲ್ಲಿ 14 ಜನ ಅಲ್ಪಸಂಖ್ಯಾತ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಅದರಲ್ಲಿ ಓರ್ವ ಈಗ ಸಾದಿಕ್ ಪೈಲ್ವಾನ್ ಅವರು ನಿವೃತ್ತಿ ಘೋಷಿಸಿದ್ದಾರೆ, ಚುನಾವಣಾ ಕಣದಿಂದ ನಿವೃತ್ತಿ ಘೋಷಿಸಿದ್ದಾರೆ. ಉಳಿದ 13 ಅಭ್ಯರ್ಥಿಗಳೇನಿದ್ದಾರೆ ಅವರೇ ಒಂದು ರೀತಿ ತಲೆನೋವು ಅಂತ ಹೇಳ್ಬೋದು. ಮತ್ತು ಜಮೀರ್ ಅಹಮದ್ ಅವರು ಕೊನೆ ಹಂತದಲ್ಲಿ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಎಂಬ ಅನುಮಾನ ಕಾಡಿತ್ತು. ಆದರೆ ನಿನ್ನೆ ಅವರ ದಾವಣಗೆರೆ ಎಂಟ್ರಿ ಕೇವಲ ಒಂದು ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಗಿತ್ತು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಭೋಜನ ಸವಿದು ಒಂದು ಸುದ್ದಿಗೋಷ್ಠಿ ನಡೆಸಿ ಅವರು ಹುಬ್ಬಳ್ಳಿಗೆ ವಾಪಸ್ಸಾಗಿ ಅಲ್ಲಿಂದ ಬಾಗಲಕೋಟೆಗೆ ತೆರಳಿರುವಂಥದ್ದು. ಜಮೀರ್ ಅಹಮದ್ ಅವರು ಹೇಳ್ತಾರೆ, ನಾನು ಇಲ್ಲಿ ಪ್ರಚಾರ ಮಾಡಿದ್ದೀನಿ, ಬೃಹತ್ ರೋಡ್ ಶೋ ಮಾಡಿದ್ದೀನಿ ಅಂತ. ಆದರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಪ್ರಚಾರ ಅಂತಂದರೆ ಅವರನ್ನು ಅಭಿಮಾನಿಗಳು ರೋಡ್ ಶೋ ಮೂಲಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಕರೆತಂದಿರುವಂಥದ್ದು. ಆದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಜಮೀರ್ ಅಹಮದ್ ಅವರು ಕಾಲೇ ಇಟ್ಟಿಲ್ಲ, ಅಲ್ಲಿ ಪ್ರಚಾರವನ್ನು ಸಹ ಮಾಡಿಲ್ಲ. ಆದರೆ ನಾಳೆ ಏನು ಒಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಇರುವಂಥದ್ದು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬಯಸಿದರೆ, ಅವರು ಒಂದು ವೇಳೆ ಕೇಳಿದರೆ ನಾನು ಪ್ರಚಾರಕ್ಕೆ ಬರ್ತೀನಿ ಎಂಬ ಮಾತನ್ನು ಈಗ ಸ್ವತಃ ಜಮೀರ್ ಅಹಮದ್ ಅವರು ಹೇಳಿರುವಂಥದ್ದು. ಹೀಗಾಗಿ ನಾಳೆ ಅವರು ಬರ್ತಾರೆ ಇಲ್ವಾ ಎಂಬುದನ್ನು ಕಾದು ನೋಡಬೇಕು. ಮತ್ತು ನಾಳೆ ಈಗ ಸದ್ಯ ಕೇರಳ ಪ್ರವಾಸದಲ್ಲಿರುವಂತಹ DCM DK ಶಿವಕುಮಾರ್ ಅವರು ನಾಳೆ ಹುಬ್ಬಳ್ಳಿಗೆ ಆಗಮಿಸಿ ಹುಬ್ಬಳ್ಳಿಯಿಂದ ನೇರವಾಗಿ ದಾವಣಗೆರೆಗೆ ಆಗಮಿಸಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಸರಣಿ ಸಭೆಯನ್ನು ನಡೆಸಿ ಮತಯಾಚನೆ ಮಾಡಲಿದ್ದಾರೆ. ಮತ್ತೊಂದೆಡೆ ವಿಜಯೇಂದ್ರ ಅವರು ಸಹ BJP ಪರ ಅಬ್ಬರದ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಇಂದು ಬೃಹತ್ ಶೋಭಾಯಾತ್ರೆಯನ್ನು ಈಗ ಸದ್ಯ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಿರುವಂಥದ್ದು. ನಾಳೆಯೂ ಸಹ ಸರಣಿ ಸಭೆಯನ್ನು ನಡೆಸಲಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.